ರಾಜಕೀಯ ಕಡುವೈರಿಗಳು ಅಂತ ಅನಿಸ್ಕೊಂಡಿದ್ದ ಡಿಕೆಶಿ ಕುಮಾರಸ್ವಾಮಿ ಒಂದಾಗ್ತಾರೆ, ಸಿದ್ದರಾಮಯ್ಯ ದೇವೇಗೌಡರು ಒಂದಾಗ್ತಾರೆ. ಆದ್ರೆ ಕುಮಾರಸ್ವಾಮಿ ಸ್ವಾಮಿಗೆ ಏನಾಗಿದೆ, ಯಾಕೆ ಒಂದಾಗ್ತಾ ಇಲ್ಲ? ಬ್ರೇಕಿಂಗ್ ನ್ಯೂಸ್. ರಾಜಕೀಯ ಕಡುವೈರಿ ಡಿಕೆಶಿ ಮತ್ತು ಸಿಎಂ ಎಚ್ಡಿಕೆ ಈಗ ಕುಚುಕು ಗೆಳೆಯರಂತಿದ್ದಾರೆ. ಪರಸ್ಪರ ದ್ವೇಷ ಮಾಡ್ತಿದ್ದ ದೇವೇಗೌಡರು ಸಿದ್ದರಾಮಯ್ಯ ಕೂಡ ಒಂದಾಗಿದ್ದಾರೆ. ಕಂಡಲ್ಲಿ ಕೆಂಡ ಕಾರ್ತಿದ್ದ ಜಮೀರ್ನನ್ನ ಕೂಡ ಕುಮಾರಸ್ವಾಮಿ ಹತ್ರ ಸೇರಿಸ್ಕೊಂಡಿದ್ದಾರೆ. ಆದ್ರೆ ತಮ್ಮ ಒಂದು ಕಾಲದ ಪರಮಾಪ್ತನ ಮೇಲೆ ಈಗಲೂ ಸಿಎಂಗೆ ಸಿಟ್ಟಿದೆ. ಯಾಕೆ ಹಾಗಾದ್ರೆ? ಎಸ್, ಚಲುವರಾಯಸ್ವಾಮಿ ಜೊತೆ ದೋಸ್ತಿಗೆ ಸಿಎಂ ಎಚ್ಡಿಕೆ ಮುಂದಾಗ್ತಾ ಇಲ್ಲ, ಯಾಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮಗನ ಗೆಲುವಿಗಿಂತ ಸಿಎಂ ಕುಮಾರಸ್ವಾಮಿಗೆ ಹಾಗಾದ್ರೆ ವೈಯಕ್ತಿಕ ದ್ವೇಷವೇ ಮುಖ್ಯವಾಯ್ತಾ? ಮಂಡ್ಯದ ಬಗ್ಗೆ ಮಾತನಾಡ್ತಾ ಇದೀವಿ ನಾವೀಗ. ಒಮ್ಮೆ ಚಲುವರಾಯಸ್ವಾಮಿಯನ್ನ ಸಿಎಂ ಭೇಟಿ ಆಗಿದ್ರೆ ಇಷ್ಟೊಂದು ಮಂಡ್ಯದಲ್ಲಿ ಬೆಳವಣಿಗೆಗಳಾಗ್ತಾ ಇರ್ಲಿಲ್ವಾ? ಮಂಡ್ಯದ ಸೀನ್ ಎಲ್ಲ ಬದಲಾಗ್ತಾ ಇತ್ತಾ, ಉಲ್ಟಾ ಆಗ್ತಾ ಇತ್ತಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಕಾಡ್ತಾ ಇದೆ. ಸಿಎಂ ಮೇಲಿನ ದ್ವೇಷಕ್ಕಾಗಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಹಾಗಾದ್ರೆ ಚಲುವರಾಯಸ್ವಾಮಿ ಟೀಮ್ ತೊಡಗಿದ್ಯಾ? ಸುಮಲತಾ ಅವ್ರಿಗೆ ಬೆಂಬಲಿಸ್ತಾ ಇದ್ಯಾ? ಸಿಎಂ ಅವ್ರ ಮೇಲಿನ ಕೋಪಕ್ಕೋಸ್ಕರನೇ ನಿಖಿಲ್ನ ಕೆಳಗೆ ಹಾಕ್ಬೇಕು ಅಥವಾ ಸೋಲಿಸ್ಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡೆ ಈ ರೀತಿಯಾಗಿ ಚಲುವರಾಯಸ್ವಾಮಿ ಟೀಮ್ ತೊಡಗಿದ್ಯಾ ಈಗ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸುಮಲತಾ ಪರ ನಿಲ್ಲೋದಕ್ಕೆ ಸಿಎಂ ಕುಮಾರಸ್ವಾಮಿ ಮೇಲಿನ ಸಿಟ್ಟೆ ಕಾರಣನ ಹಾಗಾದ್ರೆ ಚಲುವರಾಯಸ್ವಾಮಿಗೆ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಬನ್ನಿದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡೋಕೆ ನಮ್ಮ ಪ್ರತಿನಿಧಿ ಸುಖೇಶ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸುಖೇಶ್, ಇಷ್ಟೆಲ್ಲ ಬೆಳವಣಿಗೆಯನ್ನ ನೋಡಿದಾಗ, ಸಿದ್ದರಾಮಯ್ಯ ಮತ್ತೆ ದೇವೇಗೌಡರು, ಕುಮಾರಸ್ವಾಮಿ, ಡಿಕೆಶಿ ಎಲ್ಲರನ್ನು ನೋಡಿದಾಗ ಯಾಕೆ ಒಂದೇ ಒಂದು ವಿಚಾರದಿಂದ ಅಂತರವನ್ನ ಕಾಯ್ಕೊಂಡ್ರು ಚಲುವರಾಯಸ್ವಾಮಿಯಿಂದ ಕುಮಾರಸ್ವಾಮಿ ಅವರು ಅಂತ? ಸುಖೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಮಗನ ಗೆಲುವಿಗಿಂತ ವೈಯಕ್ತಿಕ ಪ್ರತಿಷ್ಠೆಯೇ ಮುಖ್ಯವಾಯ್ತಾ ಕುಮಾರಸ್ವಾಮಿಗೆ ಈ ಸಂದರ್ಭದಲ್ಲಿ? ಎಸ್, ರಾಜಕೀಯ ಕಡು ವೈರಿಗಳು ಅಂತ ಅನಿಸ್ಕೊಂಡವರೆಲ್ಲ ಈಗ ಹತ್ರ ಆಗ್ತಾ ಇದ್ದಾರೆ. ಯಾವಾಗ ಮೈತ್ರಿ ಅನ್ನುವಂತಹ ಅಂಶ ಬಂತು ನಮ್ಮ ರಾಜ್ಯದಲ್ಲಿ, ಅದರಲ್ಲಿ ಲೋಕಸಭೆಯಲ್ಲೂ ಕೂಡ ಇದೇ ಮೈತ್ರಿ ಮುಂದುವರಿಯುತ್ತೆ ಅಂತ ಗೊತ್ತಾಯ್ತು, ಎಲ್ಲಾ ಕಡು ವೈರಿಗಳು ಕೂಡ ಹಾವು ಮುಂಗುಸಿ ಅಂತಿದ್ದವರೆಲ್ಲರೂ ಕೂಡ ಹತ್ರ ಒಂದೊಂದೇ ಚೇರಲ್ಲಿ ಕುತ್ಕೊಂಡು ಊಟ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆದ್ರೆ ಚಲುವರಾಯಸ್ವಾಮಿ ಅವರ ವಿಚಾರದಲ್ಲಿ ಯಾಕೆ ಇದಾಗ್ಲಿಲ್ಲ? ಸೊ ಇದೇ ಒಂದು ವಿಚಾರ ಈಗ ಸಿಎಂ ಅವರ ಮಗನ ಭವಿಷ್ಯಕ್ಕೆ ಕುಂದು ತರುತ್ತಾ? ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖೇಶ್ ಕಡೆಯಿಂದ. ಸುಖೇಶ್, ಮಗನ ಗೆಲುವಿಗಿಂತ ಕುಮಾರಸ್ವಾಮಿಗೆ ವೈಯಕ್ತಿಕ ಪ್ರತಿಷ್ಠೆಯೇ ಹೆಚ್ಚಾಯ್ತಾ, ದೊಡ್ಡದಾಯ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಏನ್ ಹೇಳ್ತೀರಿ? ಖಂಡಿತ ಹೌದು ವಿಜಯ್. ಯಾಕಂತಂದ್ರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಮೊದಲನೇದಾಗಿ ಡಿಕೆ ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬದ ನಡುವೆ ಇದ್ದಂತ ಜಿದ್ದಿನ ರಾಜಕಾರಣ ಏನಿತ್ತು, ಅಥವಾ ಕಳೆದ ಒಂದು ದಶಕದಿಂದ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವೆ ಇದ್ದಂತ ಒಂದು ರಾಜಕೀಯ ಜಿದ್ದೇನಿತ್ತು, ಅವೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಎಲ್ಲರೂ ಎಲ್ಲರ ಜೊತೆಗೆ ಬೆರೀತಾರೆ, ಮೈತ್ರಿ ಸೂತ್ರವನ್ನ ಪಾಲನೆ ಮಾಡ್ತಾರೆ. ಆದರೆ ಯಾಕೆ ಮಂಡ್ಯದ ನಾಯಕರ ಜೊತೆಗಿನ ಕುಮಾರಸ್ವಾಮಿ ಅವರ ಮುನಿಸು ಅಥವಾ ದೇವೇಗೌಡರಿಗೆ ಪಕ್ಷ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಆದಂತ ಮುನಿಸು ಇನ್ನೂ ಕಡಿಮೆ ಆಗ್ಲಿಲ್ಲ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ವಿಶೇಷವಾಗಿ ಚಲುವರಾಯಸ್ವಾಮಿ ಮತ್ತು ಕುಮಾರಸ್ವಾಮಿ ಗಳಸೆ ಗಂಟಸೆ ಸ್ನೇಹಿತರಾಗಿದ್ದಂತವರು. ಮೊದಲ ಬಾರಿಗೆ ಏನು ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರು, ಆ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನದವರೆಗೂ ಅವ್ರ ಜೊತೆಗೆ ನಿಂತು ಕರೆದುಕೊಂಡು ಹೋದಂತವರು ಚಲುವರಾಯಸ್ವಾಮಿ ಅಂತಲೇ ಹೇಳಲಾಗ್ತದೆ. ಆದ್ರೆ ಮಂಡ್ಯದ ಆ ಟೀಮಿನ ಜೊತೆಗೆ ವಿಶೇಷವಾಗಿ ಬಂಡಿ ಸಿದ್ದೇಗೌಡರ ಕುಟುಂಬ ಕೂಡ ಸಾಕಷ್ಟು ದಶಕಗಳಿಂದ ದೇವೇಗೌಡರ ಜೊತೆಗೆ ರಾಜಕಾರಣವನ್ನು ಮಾಡ್ಕೊಂಡು ಬಂದಂತದ್ದು. ಅವರ ಮಗ ಅಂತ ರಮೇಶ್ ಬಂಡಿ ಸಿದ್ದೇಗೌಡ ಇರ್ಬೋದು ಅಥವಾ ಚಲುವರಾಯಸ್ವಾಮಿ ಇರ್ಬೋದು, ಇವರೆಲ್ಲರ ವಿಚಾರದಲ್ಲೂ ಕೂಡ ಯಾಕೆ ಕಠಿಣವಾದ ನಿಲುವು ತಮ್ಮ ಪುತ್ರ ನಡೆಸ್ತಾ ಇದ್ರು ನಿರೀಕ್ಷೆ ಇತ್ತು. ಅದನ್ನು ಹೊರತಾಗಿ ಕೂಡ ಸಿಎಂ ಅಂತರವನ್ನ ಕಾಯ್ದುಕೊಳ್ಳುತ್ತಿರುವಂತ ಹಿಂದಿನ ರಹಸ್ಯ ಏನು ಅನ್ನುವಂಥದ್ದು ಈಗ ರಾಜಕೀಯವಾಗಿ ಬಹು ಚರ್ಚಿತವಾದ ವಿಚಾರ ಆಗಿದೆಯಾ? ಸುಖೇಶ್, ಈಗ ಹಾಸನದಲ್ಲಿ ಸಾಧ್ಯವಾಗಿದ್ದು ಮಂಡ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ? ರೇವಣ್ಣ ನೋಡಿ ಎಲ್ಲರ ಮನೆ ಕಡೆಗೆ ಹೋಗೋದು, ಎಲ್ಲ ಅಂದ್ರೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಯಾಕೆ ಈ ರೀತಿ ತಮ್ಮ ವೈಯಕ್ತಿಕ ಪ್ರತಿಷ್ಠೆಗೆ ಬೀಳ್ತಾ ಇದ್ದಾರೆ, ಅದು ಕೂಡ ತಮ್ಮ ಮಗನ ವಿಚಾರದಲ್ಲಿ ಅಂತ? ಖಂಡಿತ ಹೌದು ವಿದ್ಯಾ. ಯಾಕಂತಂದ್ರೆ ಹಾಸನದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರುಗಳ ರೈವಲ್ರಿ ಏನಿತ್ತು, ಅದು ದಶಕಗಳ ಕಾಲದಿಂದ ಇರುವಂತದ್ದು. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ನಾಯಕರಿಗೆ ಸಿಟ್ಟಿದ್ದಂತದ್ದೇ ರೇವಣ್ಣ ವಿಚಾರದಲ್ಲಿ. ಆ ಒಂದು ಸೂಕ್ಷ್ಮತೆಯನ್ನು ಅರ್ಥೈಸಿಕೊಂಡಂತ ರೇವಣ್ಣ ಖುದ್ದಾಗಿ ಕಾಂಗ್ರೆಸ್ ನಾಯಕರುಗಳ ಮನೆಗೆ ಭೇಟಿ ಕೊಟ್ಟು ಮಗನ ಪರವಾಗಿ ಬೆಂಬಲವನ್ನ ಕೋರ್ತಾ ಇರುವಂತ ಒಂದು ಅಚ್ಚರಿ ಬೆಳವಣಿಗೆ ಹಾಸನದಲ್ಲಿ ನಡೀತಾ ಇದೆ. ಆದ್ರೆ ಒಂದು ಕಾಲದ ಆತ್ಮೀಯರಾಗಿದ್ದಂಥವ್ರು ಮತ್ತು ಸಾಕಷ್ಟು ಒಡನಾಟವನ್ನ ಹೊಂದಿದಂತ ಸ್ನೇಹಿತರುಗಳು ಇವತ್ತು ದೂರ ಆಗಿರುವಂತದ್ದು ಮಂಡ್ಯದಲ್ಲಿ. ಅಂದ್ರೆ ಕುಮಾರಸ್ವಾಮಿ ಅವರು ಒಂದು ಕಾಲದ ಅಂತರಂಗದ ಸ್ನೇಹಿತರು ಕೂಡ ಆದಂತ ಚಲುವರಾಯಸ್ವಾಮಿಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇರುವಂತ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅಚ್ಚರಿ. ಅಂದ್ರೆ ಮಗನಿಗೆ ಮಂಡ್ಯದ ಆಕಡದಲ್ಲಿ ಸಾಕಷ್ಟು ಸಂಕಷ್ಟಗಳು ಎದುರಾದ ಹೊರತಾಗಿಯೂ ಕೂಡ ಕುಮಾರಸ್ವಾಮಿ ಅವರು ಈ ರೀತಿ ಅದೊಂದು ಆಟವನ್ನು ಹಿಡಿದಿರುವಂತದ್ದು ಯಾಕೆ ಅನ್ನುವಂಥದ್ದು ಪ್ರಶ್ನೆ ಬಹುಶಃ ಅದು ಯಾವತ್ತೂ ಕೂಡ ಸರಿ ಹೋಗದ ಸಂಬಂಧವಾಗಿದ್ದ ಈಗ ಹಾಗಾದ್ರೆ ಅನ್ನುವಂತ ಕುತೂಹಲ ಕೂಡ ಮೂಡ್ತಿದೆ ವಿದ್ಯಾ. ವೆಲ್, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗೆ.